ವೆಲ್ಕಮ್ ಟೆಕ್ನಿಷಿಯನ್. ಇವತ್ತು ನಾವು ISC ಪ್ಯಾರಾಮೀಟರ್ನ ಹೇಗೆ ಕ್ಯಾಲಿಬ್ರೇಷನ್ ಮಾಡೋದು ಅನ್ನೋದನ್ನ ನೋಡೋಣ. ಸೊ ISC ಪ್ಯಾರಾಮೀಟರ್ ಕ್ಯಾಲಿಬ್ರೇಷನ್ ನಮಗೆ ರೊಟೀನ್ ಆಗಿ ಮಾಡ್ತಾ ಇರಬೇಕಾಗುತ್ತೆ. ಸೊ ಯಾಕೆಂದ್ರೆ ಯಾವಾಗಲೇ ISC ಇದು ಮೂರು ಸೊಲ್ಯೂಷನ್ ಏನಿದೆ, ISC ಡೈಲ್ಯೂಯೆಂಟ್, ISC ರೆಫರೆನ್ಸ್ ಅಥವಾ ISC ಇಂಟರ್ನಲ್ ಸ್ಟ್ಯಾಂಡರ್ಡ್, ಯಾವಾಗಲೇ ನಾವು ಅದನ್ನ ಫಿಲ್ ಮಾಡಿದ್ವಿ ಅಥವಾ ಅದನ್ನ ಚೇಂಜ್ ಮಾಡಿದ್ವಿ ಅಂದ ತಕ್ಷಣ ರೀಸೆಟ್ ಮಾಡಬೇಕಾಗುತ್ತೆ. ಸೊ ರೀಸೆಟ್ ಮಾಡಿದ ತಕ್ಷಣ ISC ಕ್ಯಾಲಿಬ್ರೇಷನ್ ಕಂಪಲ್ಸರಿ ಕೊಡ್ಲೇಬೇಕಾಗುತ್ತೆ. ಕೆಲವೊಂದು ಬಾರಿ ಈವನ್ ರಿಯೇಜೆಂಟ್ ಕಮ್ಮಿ ಇತ್ತು, ಯಾವ್ದಾರ ಒಂದು ಪರ್ಟಿಕ್ಯುಲರ್ ಪ್ಯಾರಾಮೀಟರ್ ಕಮ್ಮಿ ಇತ್ತು ಅಂದ್ರೆ ಅದನ್ನ ರೀಫಿಲ್ ಮಾಡಿ ಅದನ್ನ ರೀಸೆಟ್ ಕೊಟ್ಟಾಗ ಕೂಡ ನಮಗೆ ಕ್ಯಾಲಿಬ್ರೇಷನ್ ಮಾಡಬೇಕಾಗುತ್ತೆ. ಮತ್ತೆ ಯಾವಾಗಲೇ ನಾವು 7 ಡೇಸಿಗೆ ಒಂದ್ಸತಿ ISC ವಾಶ್ ಟೋಟಲ್ ಅಥವಾ ISC ಪ್ರೈಮ್ ಕೊಟ್ಟಿದೆ ಅಂತ ಅದನ್ನ ಅವಾಗ ಕೂಡ ನಾವು ಕ್ಯಾಲಿಬ್ರೇಷನ್ ಮಾಡಲೇಬೇಕಾಗುತ್ತೆ. ಸೊ ISC ಕ್ಯಾಲಿಬ್ರೇಷನ್ ರೊಟೀನ್ ಆಗಿ ಮಾಡ್ತಾನೆ ಇರಬೇಕಾಗುತ್ತೆ. ಸೊ ಅದರಲ್ಲಿ ಲಾಟ್ ನಂಬರ್ ಸೇಮು ಅನ್ನೋದೆಲ್ಲ ಬರೋದಿಲ್ಲ. ಸೊ ನೀವು ಇವಾಗ ಒಂದ್ಸತಿ ಅದನ್ನ ರೀಸೆಟ್ ಕೊಟ್ಟಿಟ್ಬಿಟ್ಟು ನೀವು ಕ್ಯಾಲಿಬ್ರೇಷನ್ ಮತ್ತೆ ಸ್ಟೇಟಸ್ಗೆ ಹೋಗಿ ಕಾಸಿಗೆ ಹೋದ್ರಿ ಅಂತಂದ್ರೆ ನೀವು ನೋಡ್ಬೋದು ಇಲ್ಲಿ ISC ಇಮಿಡಿಯೇಟ್ ಆಗಿ ರೆಡ್ ಕಲರ್ ಆಗಿರುತ್ತೆ. ಸೊ ಇವಾಗ ಆ ರೆಡ್ ಕಲರ್ ಆಗಿರೋದು ಟೆಸ್ಟ್ ಮಾಡ್ದೇನೆ ಮುಂದೆ ಹೋಗುದೇ ಇಲ್ಲ. ಸೊ ಅದರಲ್ಲಿ ಬ್ಯಾಕಪ್ ರಿಯೇಜೆಂಟ್ ಇದೆ, ಸೊ ಅದರಿಂದ ಟೆಸ್ಟ್ ಮಾಡ್ತೇವೆ. ISC ಅಲ್ಲಿ ಮೂರೇ ರಿಯೇಜೆಂಟ್ ಇರೋದು. ಸೊ ಮೂರೇ ರಿಯೇಜೆಂಟ್ ಇರೋದ್ರಿಂದ ಅದು ಯಾವಾಗೂ ಇಮಿಡಿಯೇಟ್ಲಿ ರೆಡ್ ಆಗಿ ಹೋಗ್ತದೆ. ಓಕೆ, ಸೊ ಈಗ ನಾವು ಇದನ್ನ ಹೇಗೆ ಇದು ಮಾಡಬೇಕು? ಸೊ ಸೇಮ್. ಸೊ ನೀವು ಫಸ್ಟ್ ಒಂದೊಂದನ್ನೇ ತೆಕ್ಕೋತಾ ಹೋಗ್ಬೇಕು. HbW3, A1W3, ಗ್ಲೂಕೋಸು, ಈ ತರ ಪ್ರತಿಯೊಂದನ್ನು ಫಸ್ಟ್ ತೆಕ್ಕೋಬೇಕು. ತೆಕ್ಕೊಂಡಾದ್ಮೇಲೆ ನೀವು ಅದನ್ನ ಸೇವ್ ಅಂತ ಕೊಡ್ಬೇಕು. ಸೇವ್ ಅಂತ ಕೊಟ್ಟ ತಕ್ಷಣ ISC ಗೆ ಗ್ರೀನ್ ಆಯ್ತು. ಓಕೆ, ಸೊ ISC ಕ್ಯಾಲಿಬ್ರೇಷನ್ ಸೊ ಮುಂಚಿನ ತರನೇ. ಸೊ ಇನ್ಸ್ಟಾಲಿಗೆ ಹೋಗಿ ಫಸ್ಟ್ ವಾಟರಿಗೆ ವ್ಯಾಲ್ಯೂಸ್ ಇದೆಯಾ ನೋಡ್ಕೋಬೇಕು. ಸೊ ಈಗ ವಾಟರ್ಸಿಗೆ ವ್ಯಾಲ್ಯೂಸ್ ಇದೆಯಾ ಅಂತ ನೋಡಿದ್ರೆ ಸೋಡಿಯಂ ಪೊಟ್ಯಾಷಿಯಂ ಕ್ಲೋರೈಡ್, ಸೊ ಮೂರಕ್ಕೂ ISC ಗೆ ವ್ಯಾಲ್ಯೂನೇ ಇಲ್ಲ. ಸೊ ಅಂದ್ರೆ ನಮಗೆ ಡಿಸ್ಟಿಲ್ ವಾಟರು ಬೇಕಾಗುದಿಲ್ಲ ISC ಕ್ಯಾಲಿಬ್ರೇಷನ್ ಮಾಡ್ಲಿಕ್ಕೆ. ಸೊ ನಮ್ಗೆ ಬೇಕಾಗೋದೇನು? ISC ಲೋ, ISC ಹೈ ಮತ್ತೆ ISC ಕಾಂಪನ್ಸೇಟರ್ ಅಂತ. ಸೊ ISC ಕಾಂಪನ್ಸೇಟರ್ ನ C311 ಇದರಲ್ಲಿ ಯೂಸ್ ಮಾಡೋದು ಬೇಕಾಗಲ್ಲ. ಸೊ ನಾವು ISC ಹೈ ಮತ್ತೆ ISC ಹೈ ಕಾಂಪನ್ಸೇಟರ್ ಬದಲಿಗೂ ಕೂಡ ISC ಹೈ ಮತ್ತೆ ISC ಲೋ ಈ ಮೂರು ಪ್ಯಾರಾಮೀಟರ್ ನ ಯೂಸ್ ಮಾಡ್ತೇವೆ. ಸೊ ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರೋ ಅಂಶ ಅಂದ್ರೆ ಲಾಟ್ ನಂಬರ್. ಸೊ ಈ ಒಂದು ಲಾಟ್ ನಂಬರ್ಗಳು ಪದೇ ಪದೇ ಚೇಂಜ್ ಆಗ್ತಾ ಇದ್ರು ಕೂಡ ಕಂಪನಿ ಸೇಮ್ ವ್ಯಾಲ್ಯೂಸೇ ಇಟ್ಕೊಂಡಿರೋದ್ರಿಂದ ನಮಗೆ ಪದೇ ಪದೇ ಲಾಟ್ ನಂಬರ್ ನ ಡೌನ್ಲೋಡ್ ಮಾಡಬೇಕು ಅನ್ನೋದು ಬೇಕಾಗಲ್ಲ. ಸೊ ಬಟ್ ತುಂಬಾ ವೇರಿಯೇಷನ್ ನಂಬರ್ಸ್ಗಳು ವೇರಿಯೇಷನ್ ಇದ್ದಾಗ ನಾನು ಅದನ್ನ ಡೌನ್ಲೋಡ್ ಮಾಡಿ ಇಟ್ಟಿರ್ತೇನೆ ಯಾವಾಗ್ಲೂ. ಸೊ ಬಟ್ ನಿಮ್ಗೆ ISC ಕ್ಯಾಲಿಬ್ರೇಷನ್ ಮಾಡ್ಬೇಕಾದ್ರೆ ಲಾಟ್ ಬಗ್ಗೆ ಬಹಳ ಗಮನ ಕೊಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಸೊ ಇದು ISC ಕ್ಯಾಲಿಬ್ರೇಟರ್ಸ್. ಸೊ ಇದು ಯಾವಾಗ ರೂಮ್ ಟೆಂಪರೇಚರ್ ಅಲ್ಲಿ ಇಟ್ಟಿರ್ತೇವೆ ನಾವು. ISC ಸ್ಟ್ಯಾಂಡರ್ಡ್ ಲೋ ಮತ್ತೆ ಸ್ಟ್ಯಾಂಡರ್ಡ್ ಹೈ. ಸ್ಟ್ಯಾಂಡರ್ಡ್ ಹೈಯನ್ನೇ ನಾವು ISC ಕಾಂಪನ್ಸೇಟರ್ ಆಗಿ ಕೂಡ ಯೂಸ್ ಮಾಡ್ತೇವೆ. ಸೊ ಅದು ಈ ರೀತಿ ಆಂಪ್ಯೂಲ್ಸ್ ಅಲ್ಲಿ ಇರುತ್ತೆ. ಸೊ ನೀವು ಇದನ್ನ ಆಂಪ್ಯೂಲ್ಸ್ ನ ಎಲ್ಲ ವರ್ಕ್ ಆಗಿ ನೀವು ಕ್ಯಾಲಿಬ್ರೇಷನ್ ಕೊಡ್ಬೇಕಾದ್ರೆ ಬ್ರೇಕ್ ಮಾಡಬೇಕು. ಅದಕ್ಕಿಂತ ಮುಂಚೆನೆ ಇದನ್ನ ಬ್ರೇಕ್ ಮಾಡ್ಕೋಬಾರ್ದು. ಮತ್ತೆ ಒಂದ್ಸತಿ ಬ್ರೇಕ್ ಮಾಡಿದ್ಮೇಲೆ ನೀವು ಹೊಸ ಪಿಪೆಟ್ ಟಿಪ್ ಇಂದ ಇದನ್ನ ಬುಲೆಟ್ ಕಪ್ಪಿಗೂ ಶಿಫ್ಟ್ ಮಾಡ್ಕೊಂಡ್ಬಿಡ್ಬೇಕು. ಅಂದ್ರೆ ISC ಹೈ ಅನ್ನೋದೇ ಒಂದು ಬುಲೆಟ್ ಕಪ್, ISC ಲೋ ಅನ್ನೋದೇ ಒಂದು ಬುಲೆಟ್ ಕಪ್ ಹಾಕಿ ಅದನ್ನ ಕ್ಯಾಪ್ ಮಾಡಿ ಇಟ್ಕೋಬೇಕು. ಯಾಕಂದ್ರೆ ಅಕಸ್ಮಾತ್ ಏನಾದ್ರು ISC ಪ್ರಾಬ್ಲಮ್ ಆಯ್ತು, ಕ್ಯಾಲಿಬ್ರೇಷನ್ ಫೇಲ್ ಆಯ್ತು ಅಂದ್ರೆ ನೀವು ಓಪನ್ ಮಾಡೇ ಇಟ್ಕೊಂಡಿದ್ರೆ ಇದನ್ನ ಅದು ಏರ್ ಅಲ್ಲಿ ಡೆಟ್ಯೂರೇಟ್ ಆಗ್ಬಿಡುತ್ತೆ. ನಮಗೆ ಹೊಸದನ್ನ ಓಪನ್ ಮಾಡ್ಬೇಕಾಗುತ್ತೆ. ಸೊ ಇದು ಒಂದೊಂದು ಆಂಪ್ಯೂಲ್ಸ್ 400 ರುಪೀಸ್ ಪ್ಲಸ್ ಇದೆ. ಸೊ ಅದಕ್ಕೋಸ್ಕರ ಮುಂಚೆನೆ ನಾವು ಅದನ್ನ ಹೋಮ್ ವರ್ಕ್ ಮಾಡಿ ಇಟ್ಕೋಬೇಕು. ಅದನ್ನ ಸೆಪರೇಟ್ ಆಗಿ ಒಂದು ಬುಲೆಟ್ ಕಪ್ಪಿಗೆ ಹಾಕಿ ಕ್ಯಾಪ್ ಹಾಕಿ ಇಟ್ಕೋಬೇಕು. ಸೊ ಇವಾಗ ಅದನ್ನ ಎಲ್ಲಿ ಇಡಬೇಕು? ಸೊ ಪೊಸಿಷನ್ ಏನು? ಸೊ ಕಾಂಪನ್ಸೇಟರ್ 89 ಪೊಸಿಷನ್ ಅಲ್ಲಿ, ಹೈ 88 ಪೊಸಿಷನ್ ಅಲ್ಲಿ ಮತ್ತೆ ಲೋ 87 ಅಲ್ಲಿ. ಸೊ ನಾವು ಎರಡು ಹೈ ಬುಲೆಟ್ ಕಪ್ ನ ಇಟ್ಕೋಬೇಕು ಮತ್ತೆ ಒಂದು ಲೋ ಇಟ್ಕೋಬೇಕು. ಸೊ ಅದನ್ನ ನಾವೀಗ ಇಲ್ಲಿ 87, 88, 89 ಪೊಸಿಷನ್ ಅಲ್ಲಿ ಇಡಬೇಕು. ಸೊ 87 ಅಲ್ಲಿ ಲೋ ಇಡಬೇಕು ಮತ್ತೆ 88, 89 ಅಲ್ಲಿ ಹೈ ಅನ್ನೇ ಎರಡು ಬುಲೆಟ್ ಕಪ್ಪಿಗೆ ಶಿಫ್ಟ್ ಮಾಡಿಕೊಂಡು ಎರಡನ್ನು ಕೂಡ ಇಲ್ಲಿ ಇಡಬೇಕು. ಸೊ ಒಂದ್ಸತಿ ಅಲ್ಲಿ ಇಟ್ಟ ಆದ ತಕ್ಷಣನೇ ಸೊ 88 ಪೊಸಿಷನ್ ಅಲ್ಲಿ ಹೈ, 89 ಪೊಸಿಷನ್ ಅಲ್ಲಿ ಹೈ ಮತ್ತೆ 87 ಪೊಸಿಷನ್ ಲೋ ಇಟ್ಟು ನಾವು ಇನ್ಸ್ಟ್ರೂಮೆಂಟ್ ನ ಇಲ್ಲಿ ಕ್ರಾಸ್ ಚೆಕ್ ಮಾಡಿ ಸ್ಟಾರ್ಟ್ ಕೊಟ್ರೆ ಆಯ್ತು. ಸೊ ಒಂದ್ಸತಿ ಸ್ಟಾರ್ಟ್ ಕೊಟ್ಟ ತಕ್ಷಣ ಏನಾಗುತ್ತೆ? ಸೊ ಇನ್ಸ್ಟ್ರೂಮೆಂಟ್ ಅದನ್ನ ಮತ್ತೆ ಆಸ್ ಯೂಶುವಲ್ ಪ್ರಿಪರೇಷನ್ ನಂತರ ಅದು ಇದಾಗುತ್ತೆ, ಏನೋ ಸ್ಕ್ಯಾನ್ ಮಾಡ್ಕೊಳ್ಳುತ್ತೆ. ಸ್ಕ್ಯಾನ್ ಎಲ್ಲ ಆದ್ಮೇಲೆ ಪಿಕ್ ಮಾಡ್ಕೊಳ್ಳುತ್ತೆ. ಸೊ ವಿತಿನ್ 4 ಮಿನಿಟ್ಸ್ ಅಷ್ಟೊತ್ತಿಗೆ ಅದು ಕ್ಯಾಲಿಬ್ರೇಷನ್ ಆಗಿರುತ್ತೆ. ಸೊ ಯಾವುದೇ ತರ ISC ಕ್ಯಾಲಿಬ್ರೇಷನ್ ಆಗ್ಬೇಕಾದ್ರೆ ಏನೇ ತರ ಎರರ್ ಬಂತು ಅಂದ್ರೂ ಇಮಿಡಿಯೇಟ್ ಆಗಿ ಅದನ್ನ ನಮ್ಗೆ ಇನ್ಫಾರ್ಮ್ ಮಾಡಬೇಕು. ಸೊ ಏನಾರೋ ಎರರ್ ಇದೆ ಅಥವಾ ಕ್ಯಾಲಿಬ್ರೇಷನ್ ಆಗ್ಲಿಲ್ಲ, ಕ್ಯಾಲಿಬ್ರೇಷನ್ ಫೇಲ್ ಆಗಿದೆ, ಆ ತರ ಏನೇ ಇದ್ರು. ಈವನ್ ಅದು ಕ್ಯಾಲಿಬ್ರೇಷನ್ ಪಾಸ್ ಆಗಿದೆ ಅಂತ ಆದ್ರೂ ಕೂಡ ನೀವು ಯೂಶಲಿ ಏನ್ ಮಾಡ್ಬೇಕು? ಫಸ್ಟ್ ಸ್ಯಾಂಪಲ್ ಏನ್ ಬರುತ್ತೆ ಆ ಫಸ್ಟ್ ಸ್ಯಾಂಪಲ್ ಅನ್ನ ABG ಕೂಡ ಕೊಟ್ಕೋಬೇಕು. ಸೊ ABGಗೂ ಕೊಟ್ಕೊಂಡು ABG ಅಲ್ಲಿ ಕೂಡ ಸೋಡಿಯಂ ಪೊಟ್ಯಾಷಿಯಂ ಕ್ಲೋರೈಡ್ ವ್ಯಾಲ್ಯೂ C311 ಅಲ್ಲಿ ಏನ್ ಬಂದಿದೆ ಮತ್ತೆ ABG ಅಲ್ಲಿ ಏನ್ ಬಂದಿದೆ ಅನ್ನೋದನ್ನ ಕ್ರಾಸ್ ಚೆಕ್ ಮಾಡಬೇಕು. ಅಟ್ಲೀಸ್ಟ್ ಸೋಡಿಯಂ ವ್ಯಾಲ್ಯೂ 4 ಕಿಂತ ಜಾಸ್ತಿ ವೇರಿಯೇಷನ್ ಬರಬಾರ್ದು. ಪೊಟ್ಯಾಷಿಯಂ ವ್ಯಾಲ್ಯೂ 0.35 ಅಥವಾ 0.5 ಕಿಂತ ವೇರಿಯೇಷನ್ ಬರಬಾರ್ದು ABGಗೂ ಮತ್ತೆ C311ಗೂ. ಅದಕ್ಕಿಂತ ಜಾಸ್ತಿ ವೇರಿಯೇಷನ್ ಬರ್ತಾ ಇದೆ ಅಂತಾದ್ರೆ
ನಂಗೆ ಯಾವಾಗಲೂ ಇನ್ಫಾರ್ಮ್ ಮಾಡಬೇಕು. ಓಕೆ, ಸೊ ಏನಾದ್ರು ಎರರ್ ಇತ್ತು ಅಂತಾದ್ರೆ ಟೋಟಲಿ ಅದು ರೆಡ್ ಕಲರ್ ಆಗಿಬಿಡುತ್ತೆ ವಾಪಸ್ಸು ಫೇಲ್ಡ್ ಅಂತ ಕೊಟ್ಟು. ಸೊ ಇಲ್ಲಿ ಸ್ಟೇಟಸ್ ಪೊಸಿಷನ್ ಅಲ್ಲಿ ಇಲ್ಲಿ ಅದು ಮತ್ತೆ ವಾಪಸ್ ರೆಡ್ ಆಗಿ ಫೇಲ್ಡ್ ಅಂತ ಆಗಿರುತ್ತೆ. ಹಂಗೇನಾದ್ರು ಆಯ್ತು ಅಂದ್ರು, ಸೊ ಈ ರೀತಿ ಯಾವುದೇ ಈ ತರ ಆಯ್ತು ಅಂದ್ರೂ ಇಮಿಡಿಯೇಟ್ ಆಗಿ ನಂಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಬೇಕು. ಓಕೆ, ಥ್ಯಾಂಕ್ ಯು.